ನೇತ್ರ 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 ಸುರೇಶ ಬಾಪ್ಪ ಕೂತ್ಕೋ ಬಾ. ಇಲ್ಲ ಅತ್ತೆ, ನಿಮ್ಮ ಮನೇಲಿ ಕೂತ್ಕೊಂಡು ಮಾತಾಡೋಷ್ಟು ಅರ್ಹತೆ ಕೂಡ ನನಗಿಲ್ಲ. ನಾನು ತುಂಬ ತಪ್ಪು ಮಾಡಿದ್ದೀನಿ. ಅಂದರೆ ರೋಸಿ? ಬೇಡ ಅತ್ತೆ, ಅವಳ ಹೆಸರು ಎತ್ಬೇಡಿ. ಆ ರೋಸಿ ಅನ್ನೋ ಹೆಸರು ನನಗೆ ನಾನೇ ಹಾಕೊಂಡಿರೋ ಕೊಡ್ಲಿ ಪೆಟ್ಟು. ಅವಳಿಂದ ಇನ್ನೂ ನಾನು ನೋವನ್ನು ಅನುಭವಿಸ್ತಾನೆ ಇದ್ದೀನಿ. ಅನುಭವಿಸ್ಲೇಬೇಕು. ಚಳಿ ಆಯ್ತು ಅಂತ ಬೆಂಕಿ ಒಳಗಡೆ ಕೂತ್ಕೊಂಡ್ರೆ ಮೈ ಬೆಚ್ಚಗಾಗಲ್ಲ, ಮೈ ಸುಟ್ಟು ಹೋಗುತ್ತೆ. ಆ ಸುಡೋದ್ರ ಅನುಭವ ಏನು ಅಂತ ಈಗಾಗಲೇ ಗೊತ್ತಾಗಿರ್ಬೇಕು. ಹೌದು, ಗೊತ್ತಾಗಿದೆ. ರೋಸ್ ಏನೋ ಬೆಂಕಿ ಮುಂದೆ ದೀಪದ ಹುಳು ಹಾಕ್ಬಿಟ್ಟಿದೆ. ನನ್ನಿಂದ ನಿನ್ಗೆ ಎಷ್ಟು ಆಘಾತ ಆಗಿದೆ ಅಂತ ಗೊತ್ತು. ಆದರೆ ನೇತ್ರ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ನೇತ್ರ, ನನಗಿಲ್ಲ. ಈ ತರದ ಬಣ್ಣದ ಮಾತುಗಳನ್ನ ಯಾವ್ದಾದ್ರು ಸ್ಟೇಜ್ ಮೇಲೆ ಹೋಗಾಡಿ. ನೇತ್ರ, ಮನೆಗೆ ಬಂದಿರೋ ಗಂಡನ ಹತ್ರ ಹೀಗೆ ಏನೇ ಮಾತಾಡೋದು? ನಾನು ಮನೆಗೆ ಬಂದಿರೋ ಗಂಡನ ಹತ್ರ ಮಾತಾಡ್ತಾ ಇಲ್ಲ. ನನ್ನ ಪ್ರೀತಿನ ತಿಪ್ಪಿಗಸ್ತ್ರಲ್ಲ ಆ ಗಂಡನ ಹತ್ರ ಮಾತಾಡ್ತಾ ಇದ್ದೀನಿ. ಅಲ್ಲ, ಇಟ್ಕೊಂಡವಳು ಓಡಿಸಿದ ತಕ್ಷಣ ಕಟ್ಕೊಂಡವಳು ನೆನಪಿಗೆ ಬಂದ್ಲ? ಅಥವಾ ನಾಟಕ ಮಾಡಿ ಏನಾದ್ರು ವಸೂಲಿ ಮಾಡ್ಕೊಂಡು ಬನ್ನಿ ಅಂತ ಅವಳೇ ಇವ್ರನ್ನ ಕಳಿಸಿಲ್ಲ? ನೀನು ಏನು ಬೇಕಾದ್ರೂ ಅನ್ನು, ಏಟು ಹೊಡೆದ್ಬಿಡು, ಆ ಹಕ್ಕು ನಿನಗಿದೆ. ನನ್ನ ತಪ್ಪು ನಾನು ತಿದ್ಕೊಂಡಿದ್ದೀನಿ. ನಿನ್ನ ಜೊತೆ ಬಾಳ್ಬೇಕು ಅಂತ ಬಂದಿದ್ದೀನಿ ಮಿತ್ರ. ನೀನು ನಂಬಿದ್ರು ನಂಬದೇ ಇದ್ರು, ನೀನು ಒಪ್ಕೊಂಡ್ರು ಒಪ್ಕೊಳ್ದಿದ್ರು, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಈ ಅಯೋಗ್ಯಗಳನ್ನ ಒಂದು ಸರಿ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಯೋಗ್ಯನಾಗಿ ನಿನ್ನ ಜೊತೆ ಬಾಳಕ್ಕೆ ಅವಕಾಶ ಮಾಡ್ಕೊ. ನಮ್ಮ ಪ್ರೀತಿ ಮೇಲೆ ಆಣೆ, ನಾನು ಯಾವತ್ತೂ ನಿಮ್ಗೆ ನೋವು ಮಾಡಲ್ಲ, ಯಾವತ್ತೂ ಮೋಸ ಮಾಡಲ್ಲ. ನನ್ನ ನಂಬು. ನೀನು ನನ್ನ ನಂಬಲ್ಲ ಅಂತ ಗೊತ್ತು. ಕೊನೆ ಪಕ್ಷ ಒಂದೇ ಒಂದ್ಸಲಿ ನಾನು ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ನೀನಿಂದ ದೂರ ಎಲ್ಲಾದರೂ ಹೋಗಿ ನಿನ್ನ ನೆನಪಲ್ಲೇ ಬದುಕೊಳ್ತೀನಿ. ಸುರೇಶ ನಿಜವಾಗ್ಲೂ ಬದಲಾಗಿ ಬಂದಿದ್ದಾನೆ. ಸುಮ್ಮನೆ ಅವನು ಒಪ್ಕೋ. ನಿಂಗೆ ಹೇಳ್ತಾ ಇರೋದು, ಅವನ ಹತ್ರ ಏನಾರು ಮಾತಾಡೆ. ಬಿಡಿಯತ್ತೆ, ಅವಳು ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇಲ್ಲ ಅಂದಮೇಲೆ ಬಲವಂತ ಮಾಡಬೇಡಿ. ನಾನಿನ್ನು ಬರ್ತೀನಿ. ಸುರೇಶ, ಹೋಗ್ಬೇಡಪ್ಪ, ನನ್ನ ಮಾತನ್ನ ಕೇಳು. ಹೋಗ್ಲಿ ಬಿಡೆ. ಮನೆ ಹಿಡಿದಿರೋ ಅನಿಷ್ಟ ತೊಲಗುತ್ತೆ ಅಂದ್ರೆ ಅದನ್ನೇ ಯಾಕೆ ತಡಿತೀಯ? ಹೋಗಯ್ಯ, ಧಾರಾಳವಾಗಿ ಹೋಗು. ನಿನ್ನ ತಾಯಿಯೋಗಿನಿಗೆ ಆರತಿ ಬೆಳಗ್ಗೆ ಸ್ವಾಗತ ಬಯಸೋರು ಇಲ್ಲಿ ಯಾರು ಇಲ್ಲ. ಹೋಗು. ಹೋಗ್ತೀನಿ ಮಾವ. ಇಲ್ಲಿರೋ ಯೋಗ್ಯತೆ ನನಗಿಲ್ಲ. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಕ್ಷಮೆ ಕೇಳಿ ನೇತ್ರನ ಕರ್ಕೊಂಡ್ಬೇಕು ಅಂದ್ಕೊಂಡಿದ್ದೀನಿ. ಏನು ನೇತ್ರನ? ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇಲ್ವಾ? ಅಲ್ಲ, ನೇತ್ರನ ಕಳಿಸ್ಕೊಡಿ ಅಂತಿದೆಯಲ್ಲ, ಕರ್ಕೊಂಡೋಗಿ ಏನ್ ಮಾಡ್ತೀಯಾ? ಎಲ್ಲಿಟ್ಕೋತೀಯಾ? ಹ್ಯಾಕ್ಸ್ ಹಾಕ್ತೀಯಾ? ಇರೋದಕ್ಕೊಂದು ಮನೆ ಗತಿ ಇಲ್ಲ, ದುಡ್ಡು ಸಾಕ್ತೀನಿ ಅನ್ನೋದಕ್ಕೆ ಕೆಲಸ ಇಲ್ಲ. ಏಯ್, ಆ ಯೋಗ್ಯತೆ ನಿನಗಿಲ್ಲ ಕಣೋ. ರೀ, ಸುರೇಶನ ಬೈಬೇಡಿ, ಅವನೀಗ ಬದಲಾಗಿದ್ದಾನೆ. ನೀ ಸುಮ್ಮನೆ ಶಾಂತ. ಏನಯ್ಯ, ಪ್ರೀತಿ ನಿಯತ್ತು ಅದೆಲ್ಲ ಹಾಗಿರ್ಲಿ, ದಿಕ್ಕು ದೆಸೆ ಇಲ್ದಿರೋ ನೀನು ಹೆಂಡತಿನ ಸಾಕ್ತೀಯ, ಅದರಲ್ಲೂ ಈ ಕೋಟ್ಯಾಧೀಶ್ವರ ಪುರುಷೋತ್ತಮನ ಮಗಳನ್ನ. ಸಾಕ್ತೀನಿ ಮಾವ, ಕಷ್ಟಪಟ್ಟು ದುಡ್ದು ಪ್ರೀತಿಯಿಂದ ಸಾಕ್ತೀನಿ. ದಯವಿಟ್ಟು ಕಳಿಸ್ಕೊಡಿ ಮಾವ. ಮೊದಲು ಕಷ್ಟಪಟ್ಟು ದುಡಿ, ಆಗ ಅವಳೇ ನಿನ್ನ ಹತ್ರ ಬರ್ತಾಳೆ. ಕೋಟ್ಯಾಂತರ ರೂಪಾಯಿ ವಾರಸುದಾರನ ಮಾಡಿದಾಗ್ಲೇ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಈಗೇನೂ ಗತಿ ಇಲ್ಲ, ದುಡಿತೀಯ. ಸುಮ್ಮನೆ ಹೋಗೋ. ಇಲ್ಲ ಮಾವ, ಒಂದು ರೀತಿಲಿ ನಾನು ಹಾಳಾಗೋದಕ್ಕೆ ದಿಢೀರಂತ ಕೊಟ್ಟ ಶ್ರೀಮಂತಿಕೆನೇ ಕಾರಣ.
ಹಣದ ಮದ ನನ್ನನ್ನು ಹೀಗೆಲ್ಲ ಮಾಡಿಸ್ಬಿಡ್ತು. ಆದರೆ ಈಗ ನನ್ನ ಹತ್ರ ಹಣ ಇಲ್ಲ, ಪ್ರೀತಿ ಇದೆ. ಪ್ರೀತಿ ಇರೋ ಕಡೆ ಬದುಕೋ ಛಲನೂ ಇರುತ್ತೆ. ಒಂದ್ಸರಿ ನನ್ನ ಕ್ಷಮಿಸಿ ನೇತ್ರನ ಕಳಿಸ್ಕೊಡಿ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಮಾವ. ನೀನು ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ ಕಣಯ್ಯ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ನೀನು ಹೆಂಡತಿ ನಿನಗೆ ಬೇಕು ಅನ್ನೋದಾದ್ರೆ ನನ್ನ ಆಸ್ತಿ ಮೇಲೆ ಆಸೆ ಪಡೆದೆ ಕಷ್ಟಪಟ್ಟು ದುಡ್ದು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಒಂದು ಮನೆ ಅಂತ ಮಾಡು. ಆಗ ನನ್ನ ಮಗಳನ್ನ ನಾನೇ ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀನಲ್ಲೇ, ನನ್ನ ಮಗಳಿಲ್ಲೇ. ಈಗ ನೀನು ನಿಮ್ಮ ಅಪ್ಪ ಹಾಕಿರೋ ಷರತ್ನ ಪೂರೈಸಿ ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ. ನಿನ್ ಒಂದು ಮಾತು ಕೇಳಲಾ? ಕೇಳು. ನಾನು ನಿನ್ನ ತಾಯಿ ತಾನೆ? ಯಾಕಮ್ಮ ಹೀಗೆ ಮಾತಾಡ್ತಾ ಇದೀಯಾ? ಯಾವುದೇ ತಾಯಿ ಆದರೂ ತನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ತಾನೇ ಬಯಸೋದು. ಹೌದಮ್ಮ. ಹಾಗಾದ್ರೆ ನಾನು ನಿನ್ನ ಕೆಟ್ಟದ್ದು ಬಯಸ್ತೀನಿ ಅಂತ ಯಾಕೆ ತಿಳ್ಕೊಳ್ತೀಯಾ? ನಾನೆಲ್ಲಮ್ಮ ಹಾಗೆ ಹೇಳ್ದೆ. ಹೇಳ್ತಿಲ್ಲ, ನಡ್ಕೊಳ್ತಾ ಇದ್ಯಾ. ನಾನು ಏನೇ ಬುದ್ಧಿ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ವರ್ತಿಸ್ತಾ ಇದ್ಯಾ ಅಲ್ವೇ? ನಿನ್ನ ಗಂಡ ತಾನಾಗೆ ನಿನ್ನ ಹತ್ರ ಬಂದಾಗ ಸುಮ್ಮನೆ ಅವನನ್ನು ಒಪ್ಕೊಂಡು ಅವನ ಜೊತೆ ಹೋಗೋದು ಬಿಟ್ಟು ಯಾಕೆ ಹಠ ಮಾಡ್ತಿದ್ಯಾ? ಹೆಣ್ಣಿಗೆ ಛಲ ಇರಬೇಕೆ ಹೊರತು ಹಠ ಇರಬಾರ್ದು. ಈಗೇನು, ನಾನು ಈ ಮನೇಲಿರೋದು ನಿಂಗೆ ಇಷ್ಟ ಇಲ್ಲ ಅಷ್ಟೇ ತಾನೆ? ನಾನು ನಿಂಗೆ ಅಷ್ಟೊಂದು ಭಾರವಾಗಿದ್ರೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಬಿಡು. ಯಾಕೆ ಎಲ್ಲದಕ್ಕೂ ತಪ್ಪಾಗಿ ತಿಳ್ಕೊಳ್ತೀಯಾ? ಈ ಆಸ್ತಿ ಐಶ್ವರ್ಯ ಎಲ್ಲ ಹೊರಗಿನ ಸಂತೋಷಕ್ಕೆ, ನಿನ್ನ ಮನಸ್ಸಿನ ಸಂತೋಷಕ್ಕೆ ನಿನ್ನ ಗಂಡನ ಪ್ರೀತಿನೇ ಆಸರೆ ಕಣೆ. ಯೋಚನೆ ಮಾಡು. ಈ ಕಾರು, ಬಂಗ್ಲೆ, ಕೋಟ್ಯಂತರ ರೂಪಾಯಿ ಹಣ ಇದು ಯಾವುದರಿಂದನಾದ್ರೂ ನಿನ್ನ ಒಂಟಿತನನ ನೀಗ್ಸಕ್ಕಾಗತ್ತಾ? ಅಥವಾ ನಿನ್ನ ಗಂಡನ ಪ್ರೀತಿಗೆ ಇದು ಯಾವುದಾದ್ರೂ ಸಮ ಅನ್ಸತ್ತಾ? ಯಾಕೆ ಯಾಕೆ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡು ಹಠ ಮಾಡ್ತಾ ಇದ್ಯಾ? ಹೆಣ್ಣಿಗೆ ಹಠ ಆಗ್ಲಿ, ಗಂಡದ ಚಟ ಆಗ್ಲಿ ಯಾವತ್ತೂ ಒಳ್ಳೇದಲ್ಲ. ನಿನ್ ಗಂಡ ಚಟ ಬಿಟ್ಟು ಬಂದಿದ್ದಾನೆ, ಈಗ ನೀನು ನಿನ್ ಹಠ ಬಿಡ್ಲೇಬೇಕು. ಇಲ್ಲ ಅಂದ್ರೆ ನಿನ್ ಭವಿಷ್ಯನ ನೀನೇ ಹಾಳು ಮಾಡ್ಕೊಳ್ತೀಯ. ಈಗೇನ್ ಮಾಡ್ಬೇಕು ಅಂತೀಯಮ್ಮ? ಮೊದ್ಲು ನಿನ್ ಗಂಡನ ಒಪ್ಕೊ ಅಂತೀನಿ. ಹೆಣ್ಣು ಮೈ ತುಂಬ ಒಡವೆ ಹಾಕೊಂಡು ಅಲಂಕಾರ ಮಾಡ್ಕೊಂಡ ತಕ್ಷಣ ಅವಳಿಗೆ ಗೌರವ ಸಿಗಲ್ಲ. ಕಷ್ಟನೋ ಸುಖನೋ ಗಂಡನ ಜೊತೆ ಹೊಂದ್ಕೊಂಡು ಬಾಳ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಗೌರವ. ಆದ್ರೆ ಡ್ಯಾಡಿ ಅವ್ರಿಗೆ ಕಂಡೀಷನ್ ಹಾಕಿ ಕಳಿಸಿದಾರಲ್ಲಮ್ಮ, ನಾನೇನ್ ಮಾಡಕ್ಕಾಗುತ್ತೆ ಹೇಳು? ಅಯ್ಯೋ ಹುಚ್ಚಿ, ನಿನ್ ಬದುಕನ್ ತಿದ್ಕೋಬೇಕಾದವಳು ನೀನೇ ಹೊರತು ನಿಮ್ಮಪ್ಪ ಆಗ್ಲಿ ಅಥವಾ ಇನ್ನೊಬ್ರಾಗ್ಲಿ ಅಲ್ಲ. ಯಾಕೆ ಅಂದ್ರೆ ನಿನ್ ಬದುಕು ನಿನ್ ಸ್ವಂತದ್ದು. ಅದ್ರಲ್ಲಿ ನಗುನೇ ಬಂದ್ರು ಅಳುನೇ ಬಂದ್ರು ಅನುಭವಿಸೋಳು ನೀನೆ. ನಾಳೆ ಯಾರಾದ್ರೂ ಬಂದು ನಿನ್ ಗಂಡನ್ ಯಾಕೆ ಬಿಟ್ಟೆ ಅಂತ ಕೇಳಿದ್ರೆ ನೀನ್ ಉತ್ತರ ಕೊಡ್ತೀಯೋ ನಿಮ್ಮ ಅಪ್ಪ ಉತ್ತರ ಕೊಡ್ತಾರೋ ಯೋಚನೆ ಮಾಡು. ನೀನ್ ಹೇಳೋದೇನೋ ಸರಿನೇ, ಆದ್ರೆ ಈಗ ಬದಲಾದವರು ಮುಂದೆ ಬೇರೆ ತರ ಬದಲಾಗಲ್ಲ ಅಂತ ಹೇಗೆ ಹೇಳೋದು? ಅನುಮಾನ ಪಟ್ರೆ ಬದುಕಕ್ಕಾಗಲ್ಲ ನೇತ್ರ. ಯಾವುದಕ್ಕೂ ನಂಬಿಕೆ ಇರಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಇಲ್ಲದೆ ಹೋದ್ರೂ ಬದುಕ್ಬೋದು, ಆದರೆ ನಂಬಿಕೆ ಇಲ್ಲದೆ ಹೋದರೆ ಜೊತೆಯಲ್ಲಿ ಬದುಕಕ್ಕಾಗಲ್ಲ. ಸುರೇಶ ಈಗ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟು ನಿನ್ನ ಹತ್ರ ಬಂದಿದ್ದಾನೆ. ಒಳ್ಳೆ ಮನಸ್ಸಿನಿಂದ ಅವನನ್ನು ಒಪ್ಕೊ. ಮಗುನ ಕಳ್ಕೊಂಡಿರೋ ನೀನು ಮುಂದೆ ಗಂಡನ್ನು ಕಳ್ಕೊಂಡು ಕೊರಗಬಾರ್ದು ಅಂದರೆ ಒಂದು ಒಳ್ಳೆ ನಿರ್ಧಾರ ಮಾಡು. ನಿನ್ನ ಬದುಕು, ನಿನ್ನ ಭವಿಷ್ಯ ಎಲ್ಲ ನಿನ್ನ ನಿರ್ಧಾರದಲ್ಲೇ ಇದೆ. ಯೋಚನೆ ಮಾಡು.
ನಮಸ್ತೆ ಆಂಟಿ. ಯಾರಪ್ಪ ನೀನು? ಆಂಟಿ, ನಾನು ಲಾಯರ್ ಮಾಧವ ಅಂತ, ಕೃಷ್ಣನ್ ಫ್ರೆಂಡು. ಓ, ಮಾಧವ ಅಂದ್ರೆ ನೀನೇನಪ್ಪ? ನಿನ್ನ ಬಗ್ಗೆ ತುಂಬಾ ಕೇಳಿದ್ದೀನಿ. ಬಾಪ್ಪ ಒಳಗೆ. ಕೂತ್ಕೋಪ್ಪ. ಚೆನ್ನಾಗಿದೆಯೇನಪ್ಪ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ. ನಮಗೇನಾಗಿದೆಯಪ್ಪ, ನಾವು ಚೆನ್ನಾಗೇ ಇದ್ದೀವಿ. ನೀವೆಷ್ಟು ಚೆನ್ನಾಗಿದ್ದೀರಾ ಅಂತ ನಿಮ್ಮ ಮುಖದಲ್ಲಿರೋ ದುಃಖನೇ ಹೇಳ್ತಿದೆ. ಹಾಗೇನಿಲ್ಲಪ್ಪ, ನಾವು ಸಂತೋಷವಾಗೇ ಇದ್ದೀವಿ. ಕಾಫಿ ತಗೊಂಡ್ಬರ್ತೀನಿ. ಆಂಟಿ ನಿಂತ್ಕೊಳ್ಳಿ. ಮಾತು ಮರೆಸಿ ಹೋಗಬೇಡಿ. ನಿಮ್ಮ ಮನೆ ವಿಷಯ ಎಲ್ಲ ನನಗೆ ಗೊತ್ತು, ನಿಮ್ಮ ಒಳಗಿನ ಸಂಕಟನೂ ನನಗೆ ಗೊತ್ತು. ಹಾಗೇನಿಲ್ಲಪ್ಪ, ಒಂದು ನಿಮಿಷ ಇರು, ಕಾಫಿ ತಗೊಂಬಂದ್ಬಿಡ್ತೀನಿ. ಮತ್ತೆ ಮಾತನ್ನು ಮರೆಸಬೇಡಿ ಆಂಟಿ. ಅತಿಥಿಗಳ ವಿಷಯದಲ್ಲಿ ನೀವು ಅನ್ನಪೂರ್ಣೆ ಅಂತ ನನಗೆ ಗೊತ್ತು. ಆದರೆ ನಾನು ನಿಮ್ಮ ಹತ್ರ ಉಪಚಾರ ಮಾಡಿಸ್ಕೊಳ್ಳೋಕ್ಕೆ ಅತಿಥಿಯಾಗಿ ಬಂದಿಲ್ಲ. ಈ ಮನೇಲಿ ಒಬ್ಬ ಮಗನಾಗಿ ನಿಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಮಗ ಅಂತ ಒಪ್ಕೊಳ್ಳೋಕ್ಕೆ ನಿಮ್ಮ ಕೈಯಿಂದ ಆಗಲಿಲ್ಲ ಅಂದರೆ ಹೇಳಿ, ನಾನು ಈಗಲೇ ಹೊರಡ್ತೀನಿ. ಬೇಡಪ್ಪ, ಹೋಗಬೇಡ. ಈಗಾಗಲೇ ಹತ್ರದವರೆಲ್ಲ ದೂರ ಆಗಿದ್ದಾರೆ. ಸಂತೈಸೋಕೆ ಅಂತ ಈಗ ಹೊಸ ಸಂಬಂಧ ಬಂದಾಗ ಬೇಡ ಅಂತ ದೂರ ತಳ್ಳೋ ಶಕ್ತಿ ನನ್ನ ಕೈಲಿಲ್ಲ. ಅಬ್ಬಾ, ನನಗೀಗ ಸಮಾಧಾನ ಆಯಿತು. ಆಂಟಿ, ನಾನು ಅಂಕಲ್ನ ನೋಡ್ಬೋದಾ? ಹಾಂ, ಬಾಪ್ಪ. ನೀರು ಕೊಡಿ. ರೀ, ಇಲ್ಲಿ ನೋಡಿ, ನಮ್ಮ ಕೃಷ್ಣನ್ ಫ್ರೆಂಡು ಮಾಧವ ಬಂದಿದ್ದಾನೆ. ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಯಾಕೆ ಹೀಗಾಗ್ತಿದ್ದೀರಾ? ಇವನ್ನ ಯಾರು ಅಂದ್ಕೊಂಡಿದ್ದೀರಾ? ಏನು ಹೇಳ್ತಿದ್ದಾರೆ? ನನ್ನನ್ನು ನೋಡಿ ಯಾಕೆ ಇವ್ರು ಹೀಗಾಡ್ತಿದ್ದಾರೆ? ಅದಕ್ಕೆ ಕಾರಣ ಇದೆ ಅಣ್ಣ. ಅಪ್ಪಾಜಿ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸ್ಫೂರ್ತಿ, ಏನಿದೆಲ್ಲ? ಇವ್ರು ಯಾಕೆ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ? ನನಗೇನು ಅರ್ಥ ಆಗ್ತಾ ಇಲ್ಲ. ಅದನ್ನು ನಾನು ಹೇಳ್ತೀನಪ್ಪ. ರೀ, ನೀವು ಅವತ್ತು ನೋಡಿ ತಿಳ್ಕೊಂಡಿದ್ದು ತಪ್ಪು ಕಣ್ರಿ. ಮಾಧವ ಕೃಷ್ಣನಿಗೆ ಗೆಳೆಯ ಮಾತ್ರ ಅಲ್ಲ, ಸಂಧ್ಯನಿಗೆ ಅಣ್ಣ ಕೂಡ. ಹೌದು ಅಪ್ಪಾಜಿ, ನೀವು ತಿಳ್ಕೊಂಡಿರೋ ಹಾಗೆ ಸಂಧ್ಯಾ ಅದಕ್ಕೆ ದಾರಿ ತಪ್ಪಿಲ್ಲ. ಬದಲಾಗಿ ದಿಕ್ಕು ತಪ್ಪು ಹೋಗಿರೋ ನಮಗೆ ದಾರಿ ತೋರಿಸ್ತಾ ಇದ್ದಾರೆ. ರೀ, ನಿಮಗೆ ಆಕ್ಸಿಡೆಂಟ್ ಆಗಿದ್ದಾಗ ಎಲ್ಲೂ ರಕ್ತ ಸಿಗದೆ ನಾವು ಗಾಬರಿ ಆಗಿದ್ವಿ. ಅಂಥ ಸಮಯದಲ್ಲಿ ನಮ್ಮ ಸಂಧ್ಯಾ ಬಂದು ನಿಮಗೆ ರಕ್ತ ಕೊಟ್ಟು ನಿಮ್ಮನ್ನು ಉಳಿಸಿದ್ಲು ರೀ. ಕೃಷ್ಣ ಜೈಲಿಗೆ ಹೋಗಿ ಸಂಧ್ಯಾ ಒಂಟಿಯಾಗಿದ್ದಾಗ ಅವಳು ಯಾರ ಸಹಾಯನೂ ಕೇಳಲಿಲ್ಲ. ನಾವು ಅವಳಿಗೆ ಯಾವ ಸಹಾಯನೂ ಮಾಡಲಿಲ್ಲ. ಆದರೆ ನೀವು ಹಾರ್ಟ್ ಪೇಷಂಟು ಅಂತ ಗೊತ್ತಾದ ತಕ್ಷಣ ಅವಳು ಏನು ಮಾಡಿದ್ಲು ಗೊತ್ತಾ? ತನ್ನ ಕಷ್ಟನೇ ಬೆಟ್ಟದಷ್ಟಿರುವಾಗ ನಮಗೋಸ್ಕರ ಚಡಪಡಿಸಿದ್ಲು. ನಿಮ್ಮ ಆಪರೇಷನ್ಗೆ ಅಂತ ಅವಳ ಮ್ಯಾನೇಜರ್ ಹತ್ರ 1 ಲಕ್ಷ ರೂಪಾಯಿ ಇಸ್ಕೊಂಡ್ಲು ರೀ.
ಮ್ಯಾನೇಜರು ಅದನ್ನೇ ನೆಪವಾಗಿ ಹಿಡ್ಕೊಂಡು ಅದಕ್ಕೆನ ಕಾಡೋಕ್ ಶುರು ಮಾಡ್ದ. ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ದ. ಅವಳಿದ್ ಯಾವ್ದಕ್ಕೂ ಬಗ್ದೇ ಇದ್ದಾಗ ಇದ್ಕಿದ್ದ ಹಾಗೆ ಅವಳ ಮನೆಗೆ ಬಂದ್ಬಿಟ್ಟು ಅತ್ಯಾಚಾರ ಮಾಡೋದಕ್ಕೂ ಪ್ರಯತ್ನ ಪಟ್ಟ. ಆಗ ಆ ಸಮಯಕ್ಕೆ ಸರಿಯಾಗಿ ಮಾಧವ ಆ ಮನೆಗೆ ಹೋಗಿ ಆ ಮ್ಯಾನೇಜರ್ನ ಒದ್ದು ಹೊರಹಾಕಿ ಸಂಧ್ಯಾನ ಕಾಪಾಡ್ದ. ಅವಳನ್ನ ಸಂತೈಸಿ ಸಮಾಧಾನ ಮಾಡ್ತಿದ್ದ. ಅದೇ ಸಮಯಕ್ಕೆ ನೀವು ರಕ್ತ ಕೊಟ್ಟಳು ನೋಡ್ಬೇಕು ಅಂತ ಆ ಮನೆಗೆ ಹೋದ್ರಿ. ಸಂಧ್ಯಾ ಮಾಧವ ಜೊತೆಗಿರೋದನ್ನ ನೋಡಿ ನೀವು ತಪ್ಪು ತಿಳ್ಕೊಂಡ್ರಿ. ಅವತ್ತು ನಡೆದ ಘಟನೆ ಇಷ್ಟೆಲ್ಲ ರಾಧಾಂತ ಕಾರಣ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ಕೃಷ್ಣನ್ಗೆ ಸ್ಫೂರ್ತಿ ಹೇಗೋ ಸಂಧ್ಯಾ ನನಗೂ ಹಾಗೇನೆ. ಅಂಕಲ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಅಂಥದ್ರಲ್ಲಿ ಎಲ್ಲ ತಿಳಿದಿರೋ ನೀವೇ ನಿಮ್ಮ ಸೊಸೆ ಬಗ್ಗೆ ಅನುಮಾನ ಪಡೋದು ತಪ್ಪಲ್ವಾ? ಅಷ್ಟಕ್ಕೂ ಸಂಧ್ಯಾ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ? ಅವಳು ನಿಮ್ಮ ಶತ್ರು ಮಗಳಾಗಿ ಹುಟ್ಟಿರೋದೆ ಒಂದು ದೊಡ್ಡ ತಪ್ಪ. ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ರು ಅಂತ ಅವ್ರನ್ನ ನೀವು ದೂರ ಇಟ್ರಿ. ಆದರೆ ಅವರು ನಿಮ್ಮನ್ನ ತಮ್ಮ ಹೃದಯದಲ್ಲೇ ಬಚ್ಚಿಟ್ಕೊಂಡು ಪ್ರತಿ ಕ್ಷಣನೂ ನಿಮ್ಮ ಬಗ್ಗೆನೇ ಕನ್ವರಿಸ್ತಾ ಇದ್ದಾರೆ. ನಿಮಗೆ ಗೊತ್ತಾ ಅಂಕಲ್? ಹೌದು ಅಪ್ಪಾಜಿ, ಅದಕ್ಕೆನ ನೀವು ಶತ್ರು ಮಗಳು ಅಂತ ಮಾತ್ರ ತಿಳ್ಕೊಂಡಿದ್ದೀರಾ. ಆದ್ರೆ ಅದಕ್ಕೆ ನಿಮ್ಮನ್ನ ಸ್ವಂತ ತಂದೆ ಅಂತ ತಿಳ್ಕೊಂಡಿದ್ದಾರೆ. ಯಾವತ್ತಾದ್ರೂ ಒಂದಿನ ನೀವು ಅವ್ರನ್ನ ಒಪ್ಕೋತೀರಾ ಅಂತ ಕಾಯ್ತಾ ಇದ್ದಾರೆ. ಹೌದು ರೀ, ಸಂಧ್ಯಾ ಮನಸ್ಥಿತಿನ ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಅವಳು ಯಾವ ತಪ್ಪನ್ನು ಮಾಡಿಲ್ಲ. ಅವಳನ್ನ ಸೊಸೆ ಅಂತ ಈಗ್ಲಾದ್ರೂ ಒಪ್ಕೊಳ್ರಿ. ನಮ್ಮ ಪ್ರೀತಿಯ ಸಂಸಾರ ಹಾಲು ಜೇನಿನ ಸಾಗರ. ನಮ್ಮ ಪ್ರೀತಿಯ ಸಂಸಾರ ಹಾಲು ಜೇನಿನ ಸಾಗರ. ಬೆರೆತಾಗ ಬದುಕಲ್ಲಿ ಸೋಲಿಲ್ಲ ನಮಗೆ.